ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಕ್ಯಾಬೇಜ್ ಹಾಗೆ ಈ ಅಂಬ್ರೆಲಾ ಪಾಮ್ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹಾಗೆ ಅದನ್ನು ರೀಪಾಟ್ ಮಾಡ್ತಾ ಇದ್ದೀನಿ. ತುಂಬಾ ಬೆಳ್ಕೊಂಬಿಟ್ಟಿದೆ. ತುಂಬ ದಿನ ಆಯಿತು ನಾನು ರೀಪಾಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇವತ್ತು ನಾನು ಫೈನಲಿ ತೆಗಿತಾ ಇದ್ದೀನಿ ಅದನ್ನು. ನೋಡಿ, ನಾನು ಮೊದಲು ಅಂಬ್ರೆಲಾ ಪಾಮನ್ನು ತೆಗಿತಾ ಇದ್ದೀನಿ. ನಾನು ಏನು ಮಾಡಿದ್ದೆ, ಒಂದು ಬುಟ್ಟಿನಲ್ಲಿ ಇನ್ನೊಂದು ಪಾಟನ್ನು ಇಟ್ಬಿಟ್ಟು ಅದರಲ್ಲಿ ಅಂಬ್ರೆಲಾ ಪಾಮ್ ಇಟ್ಟಿದ್ದೆ. ಅದ್ರ ಸುತ್ತಲೂ ವಾಟರ್ ಕ್ಯಾಬೇಜನ್ನು ಹಾಕಿದ್ದೆ. ನೋಡಿ ಯಾವ ರೀತಿ ಬೆಳ್ಕೊಂಡಿದೆ ಅಂತ. ವಾಟರ್ ಕ್ಯಾಬೇಜು ಬೇರು ತುಂಬಾ ಇದೆ ಇದರದ್ದು. ಯಾಕಂದರೆ ನಾನು ತುಂಬ ದಿನ ಆಯಿತು ಇದನ್ನು ರಿಪಾಟ್ ಮಾಡಿದೆ. ಮಾಡೋಣ ಅಂತ ಅಂದರೆ ನನಗೆ ಆಗೇ ಇರಲಿಲ್ಲ, ಕೆಲಸದ ಮಧ್ಯದಲ್ಲಿ ಹಬ್ಬ ಅದು ಅಂತ. ಈಗ ನಾನು ಇದನ್ನು ಫೈನಲ್ ಆಗಿ ರಿಪಾಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಾನು ಸಿಮೆಂಟ್ ಪಾಟಲ್ಲಿ ಇಟ್ಟಿದ್ದೆ. ಸ್ವಲ್ಪ ಸೀಳ್ಕೊಂಡಿದ್ದು ಮೊದಲು, ಹಾಗಾಗಿ ನಾನು ಇದನ್ನು ನೀರಲ್ಲಿ ಇಟ್ಟಿದ್ದೆ. ಆ್ಯಕ್ಚುಲಿ ಈ ಸಿಮೆಂಟ್ ಪಾಟನ್ನು ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥದ್ದು. ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತಲೂ ನಾನು ವಿಡಿಯೋ ಹಾಕಿದ್ದೀನಿ. ಸಿಮೆಂಟ್ ಪಾಟ್ಗಳನ್ನು ಯಾವ ರೀತಿ ಮನೆಯಲ್ಲೇ ನಾವು ಮಾಡ್ಕೋಬೇಕು ಅಂತ. ಅದು ಯಾರಿಗಾದರೂ ವಿಡಿಯೋ ಬೇಕು ಅಂದರೆ ನೀವು ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿದೆ, ನೀವು ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಪಾಟ್ಗಳನ್ನು ರೆಡಿ ಮಾಡಿಕೊಂಡ್ರೆ ಅದೊಂದು ಖುಷಿನೇ ಬೇರೆ. ಹಾಗೆ ನಾವು ಮಾಡಿರೋದು ಅನ್ನೋದೊಂದಿರುತ್ತೆ. ನೋಡಿ, ಇದು ವಾಟರ್ ಕ್ಯಾಬೇಜ್ ಎಷ್ಟು ಹಬ್ಕೊಂಡಿದೆ ಅಂತ. ತುಂಬಾ ಆಗಿದೆ. ನಾನು ಒಂದು 4 ತೊಗೊಂಡು ಬಂದು ಹಾಕಿದ್ದೆ. ಈಗ ಇದು ಇಷ್ಟೊಂದು ಆಗಿದೆ. ನೋಡಿ, ಇದು ಬೇರೆಲ್ಲ ಹತ್ಕೊಂಡ್ಬಿಟ್ಟಿತ್ತು. ಅದನ್ನು ನಾನು ಬಿಡಿಸಿ ತೆಗಿತಾ ಇದ್ದೀನಿ. ನಾವು ಅವಾಗವಾಗ ಈ ಥರ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕು. ನೋಡಿ, ಪಾಟ್ ಕೂಡ ಒಡೆದೋಯ್ತು. ಒಂದು ಕಡೆ ಮಾತ್ರ ಸೀಳೋಗಿತ್ತು, ಈಗ ಪೂರ್ತಿಯಾಗಿ ಒಡೆದೋಯ್ತು. ಈಗ ನಾನು ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ ಇವತ್ತು. ಈ ಅಂಬ್ರೆಲಾ ಪಾಮ್ ನೀವು ಇದೇನು ಗಿಡ ಬಂದಿದೆಯಲ್ಲ, ಇದರಿಂದನೇ ನೀವು ಮತ್ತೆ ಗಿಡಗಳನ್ನು ಮಾಡ್ಕೋಬೋದು. ಅಂಬ್ರೆಲಾ ಪಾಮು ಒಂದು ಕಡ್ಡಿ ಏನಾದ್ರು ಹಳೇದಾಯಿತು ಅಂದರೆ ಅದನ್ನು ನೀವು ಕಟ್ ಮಾಡಿಬಿಟ್ಟು ನೀರಲ್ಲಿ ಉಲ್ಟಾ ಹಾಕಿದ್ರೆ ಅಥವಾ ಸ್ವಲ್ಪ ಮಣ್ಣನ್ನು ಹಾಕಿ ನೀರು ಹಾಕಿ ಉಲ್ಟಾ ಹಾಕಿದ್ರೆ ಅದು ಮತ್ತೆ ಚಿಗುರ್ಕೊಳ್ಳುತ್ತೆ. ಅದರಲ್ಲಿ ಬೀಜ ಇರುತ್ತೆ, ಹಾಗಾಗಿ ಅದು ಬೆಳವಣಿಗೆ ಆಗುತ್ತೆ. ಈ ರೀತಿ ನೀವು ಮತ್ತೆ ಸಸಿಗಳನ್ನು ಮಾಡ್ಕೋಬೋದು. ಆಮೇಲೆ ಇದು ಅಂಬ್ರೆಲಾ ಪಾಮ್ ನೀರನ್ನು ಇಷ್ಟಪಡುವಂಥ ಗಿಡ. ನೀವು ನೀರಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ನೀವು ಹಚ್ಚಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಪಾಟಲ್ಲಿ ಕೂಡ ಹಚ್ಚಿದ್ರೂ ಬರುತ್ತೆ. ನೋಡಿ ಎಷ್ಟು ಬೆಳ್ಕೊಂಡಿದೆ ಅಂತ. ತುಂಬಾ ಚೆನ್ನಾಗಿ ಬೆಳೆದಿದೆ. ಈಗ ನಾನು ಈ ಬುಟ್ಟಿನೆಲ್ಲ ನಾನು ಕ್ಲೀನ್ ಮಾಡಿ ಈಗ ಇದಕ್ಕೆ ಮಣ್ಣನ್ನು ತುಂಬ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಇದು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ಒಂದು ಪುಟ್ಟಿನಂದು ಪಾಲಕ್ ಬೀಜ ಹಾಕಿರೋದು ಕೆಳಗಡೆ ಬಿದ್ದಿತ್ತು, ಮಂಗ ಕೆಳಗಡೆ ಬಿಸಾಕಿತ್ತು ಅಂತ ಹೇಳಿದ್ನಲ್ಲ, ಅದೇ ಮಣ್ಣಿದು. ಅದನ್ನೇ ನಾನು ಇದಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಬೇರೆ ಸಪ್ರೇಟ್ ಮಣ್ಣಿಲ್ಲ. ಇದಕ್ಕೆ ಫರ್ಟಿಲೈಸರ್ ಕೂಡ ಇದೆ. ಹಾಗಾಗಿ ನೋಡಿ, ಇದಕ್ಕೆ ನಾನು ಸ್ವಲ್ಪ 3/4 ಭಾಗಕ್ಕಿಂತ ಕಡಿಮೆ ಆಗುವಷ್ಟು ಮಣ್ಣನ್ನು ಇದಕ್ಕೆ ಸೇರಿಸಿದ್ದೀನಿ. ನೀವು 3/4 ಭಾಗದಷ್ಟು ಕೂಡ ಮಣ್ಣನ್ನು 1/4 ಭಾಗದಷ್ಟು ಮಣ್ಣನ್ನು ಇದಕ್ಕೆ ಹಾಕಬೇಕು ಈ ಪುಟ್ಟಿಗೆ. ಅಂದರೆ 3/4 ಭಾಗ ಹಾಕಬೇಡಿ, 1/4 ಭಾಗ ಹಾಕಿ. ನಾನು ಸ್ವಲ್ಪ ಮಣ್ಣು ಕಡಿಮೆ ಇದೆ, ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟೆ, ಅದು ಮಣ್ಣೆಲ್ಲ ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳಿ ಅಂತ. ಈಗ ಇದು ಅಂಬ್ರೆಲಾ ಪಾಮ್ ಏನಿದೆಯಲ್ಲ, ಇದು ಬೇರು ತುಂಬಾ ಬೆಳ್ಕೊಂಡಿದೆ. ಇದನ್ನು ನಾನು ಕಟ್ ಮಾಡಿ ತೆಗ್ದೆ. ಈ ರೀತಿ ಕಟ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ ನಿಮಗೆ. ಮತ್ತೆ ಏನಾದರೂ ಹಾಳಾಗುತ್ತೆ ಗಿಡ ಅನ್ನೋದಿದ್ದರೆ ನೀವು ಮತ್ತೆ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ನೋಡಿ, ಇದರಲ್ಲಿರುವಂಥ ವಾಟರ್ ಕ್ಯಾಬೇಜ್ ಎಲ್ಲನೂ ನಾನು ತೆಗೆದುಬಿಟ್ಟು ಅದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ನೋಡಿ, ಇದರಲ್ಲಿ ಬರೀ ಬೇರೆ ಇದೆ, ಮಣ್ಣಿಲ್ಲ. ನಾನೊಂದು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿದ್ದೆ. ಆ್ಯಕ್ಚುಲಿ ಇದರಲ್ಲಿ ಒಂದು ಸ್ವಲ್ಪನೂ ಮಣ್ಣಿಲ್ಲ. ಈ ಪಾಟ್ಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇದು 5 ಲೀಟ್ರ್ ಬಕೆಟ್ ಇದು. ಇದಕ್ಕೆ ನನ್ನ ಹತ್ರ ಒಂದು ಸ್ವಲ್ಪ ಮಣ್ಣಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಮಣ್ಣು ಜಾಸ್ತಿ ಇಲ್ಲ, ಹಾಗಾಗಿ ಇಷ್ಟು ಮಣ್ಣಲ್ಲೂ ಕೂಡ ನಡೆಯುತ್ತೆ. ಆಮೇಲೆ ಸ್ವಲ್ಪ ಮಣ್ಣು ತೊಗೊಂಡು ಬಂದು ಹಾಕ್ತೀನಿ ನಾನು. ನೋಡಿ, ಇದು ಕೂಡ ಒಂದು ಸ್ವಲ್ಪ ಹಾಕಿದೆ ನಾನು ನೀರನ್ನು. ಈಗ ಇದಕ್ಕೆ ಈ ಅಂಬ್ರೆಲಾ ಪಾಮನ್ನು ಕಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನೇ ಇದರಲ್ಲಿ ಹಾಕಿಬಿಡ್ತೀನಿ. ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿದ್ರೆ ಸಾಕು. ಇದು ವಾಟರ್ ಲವಿಂಗ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ನೀವು ಹೋಲ್ ಇರುವಂಥ ಪಾಟ್ಗೆ ಶಿಫ್ಟ್ ಮಾಡೋದಾದರೆ ಕೆಳಗಡೆ ಒಂದು ಟ್ರೇನ ಇಟ್ಟರೆ
ಯಾವಾಗಲೂ ಮಾಯ್ಸ್ಟಾಗೇ ಇರಬೇಕು, ಹಸಿಯಾಗೇ ಇರಬೇಕು. ಅಂದರೆ ಮಾತ್ರ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಹೋಲ್ ಇಲ್ಲದೆ ಇರುವಂಥ ಪಾಟಲ್ಲೂ ಇಡ್ಬೋದು. ಈಗ ನಾನು ಇಟ್ಟಿದ್ದೀನಲ್ಲ ಆ ರೀತಿಯಾಗಿ. ಬನ್ನಿ ಈಗ ಈ ವಾಟರ್ ಕ್ಯಾಬೇಜ್ನ ಇದಕ್ಕೆ ಒಂದೊಂದೇ ಹಾಕೋಣ. ಹಾಕೋಕ್ಕಿಂತ ಮುಂಚೆ ನಾನು ಈ ರೀತಿ ಎಲೆ ಹಳದಿ ಆಗಿರುವಂಥದ್ದು, ಸುಟ್ಟೋಗಿರುವಂಥದ್ದನ್ನೆಲ್ಲನೂ ನಾನು ತೆಗೆದುಬಿಟ್ಟು ಅದು ನೀರೇನು ಹಾಕಿದ್ದೀವಲ್ಲ ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ. ನಾನು ಈ ನೀರಿಗೆ ಪದೇ ಪದೇ ಏನು ಫರ್ಟಿಲೈಸರ್ ಜಾಸ್ತಿ ಹಾಕೋಕ್ಕೋಗಲ್ಲ. ನಾನು ತುಂಬ ಹಾಕೋಕ್ಕೋಗಲ್ಲ. ಈಗ ಒಂದು ಸಾರಿ ಇದರಲ್ಲಿ ವರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿದ್ದೀನಿ, ಆಯಿತು, ಇನ್ನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು ನೀವು ತೊಗೊಂಡು ಬಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಥರ ಎಲ್ಲನೂ ನಾನು ತೆಗೆದುಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದೆ ನೋಡಿ, ಒಂದು ಬಕೆಟಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನು ಇನ್ನೊಂದು ಪಾಟ್ಗೆ ಹಾಕ್ಕೋತೀನಿ ನಾನು. ಇನ್ನೊಂದು ಬುಟ್ಟಿನಲ್ಲಿ ನಾನು ನೀರು ಹಾಕಿಟ್ಟಿದ್ದೆ, ಅದಕ್ಕೂ ಕೂಡ ಹಾಕ್ತಾಯಿದ್ದೀನಿ. ನೀವು ಗಾರ್ಡನಿಂಗಿಗೆ ಬಿಗಿನರ್ಸ್ ಇದ್ದೀರಾ ಅಂದರೆ ಈ ಥರ ಗಿಡಗಳನ್ನು ನೀವು ತೊಗೊಂಡು ಬನ್ನಿ. ಅಂದರೆ ನಿಮಗೆ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಡೈಲಿ ನೀರು ಹಾಕಬೇಕು ಅನ್ನೋದಿರಲ್ಲ. ಇದರಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಆಯಿತು ಅಂದರೆ ಮಾತ್ರ ನೀವು ನೀರನ್ನು ಹಾಕಬೇಕಾಗತ್ತಷ್ಟೇ. ಆದರೆ ಒಂದು ಸಾರಿ ನೀವು ಮಣ್ಣನ್ನು ಹಾಕಿ ಇಟ್ಟರೆ ಸಾಕು. ನೋಡಿ, ನನ್ನ ಮಗಳು ಕೂಡ ನನ್ನ ಜೊತೆಗೆ ಬಂದಿದ್ದಾಳೆ. ನಾನು ಇದಿಷ್ಟು ಹಾಕಿಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗಳು ಕೂಡ ಮೇಲೆ ಇದ್ದಾಳೆ ನನ್ನ ಜೊತೆಗೆ. ಬಿಸಿಲು ಆಗ್ತಾ ಬಂತು ನೋಡಿ, ಎಲ್ಲನೂ ಇದಕ್ಕೆ ಶಿಫ್ಟ್ ಮಾಡ್ತೀನಿ ನಾನು. ನೋಡಿ, ನೀವು ಒಂದು 4 ತೊಗೊಂಡು ಬಂದರೆ ಇಷ್ಟೊಂದು ಆಗುತ್ತೆ. ನಿಮ್ಮ ಹತ್ರ ಕೆರೆನಲ್ಲೂ ಕೂಡ ಇದು ಸಿಗುತ್ತೆ, ಇಲ್ಲ ಅಂದರೆ ನರ್ಸರಿನಲ್ಲೂ ಕೂಡ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು.